ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ನಿನ್ನೆ ವ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣವೇ ಮತ್ತು ಫ್ರೆಶಪ್ ಎಲ್ಲ ಆಗಿಬಿಟ್ಟು ಟಿಫನ್ ಅಂದರೆ ನಾನು ಓಟ್ಸ್ ತಿಂದೆ. ಸೊ ಮಹಿ ಮತ್ತು ನಾನು ಇಬ್ಬರು ಓಟ್ಸ್ ತಿಂದುಬಿಟ್ಟು ಲಿಶಾಂತ್ ಮಲ್ಕೊಂಡಿದ್ದಾನೆ. ಈಗ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಿನ್ನೆ ಸ್ಯಾರಿ ಮತ್ತು ಬ್ಲೌಸ್ನೆಲ್ಲ ಇಸ್ಕೊಂಡು ಬಂದಿದ್ದೆ ಅಲ್ವಾ, ಸೀರೆ ಫೋಲ್ಡಿಂಗ್ ಮಾಡೋದಕ್ಕೆ ಅಂತ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಅಕ್ಕ ನನಗೆ ಈ ರೀತಿ ಹೆಲ್ಪ್ ಮಾಡಿಕೊಟ್ರೆ ನಂಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ. ಚಿನ್ನಕ್ಕ ಹೊಡೋಗಿ ತಪ್ಕೊಂಡ ನೋಡಿ ಅವಳು ಬಂದ ತಕ್ಷಣ. ಅಪ್ಪ ಏನು ಶೆಕೆ. ಲಿಶಾಂತು ನನ್ನ ಮೈ ಮೇಲೆ ನೀರು ಚೆಲ್ಬಿಟ್ಟ. ನೀರು ಕುಡ್ಸೋಣ ಅಂತ ಹೋದೆ, ನೀರು ಚೆಲ್ಬಿಟ್ಟ. ಸೊ ಇವಾಗ ಸೀರೆಲ್ಲ ತಂದಿದ್ದೀನಿ, ಫಿಲ್ ಮಾಡಿಸ್ಕೋಬೇಕು. ಅವ್ರು ಈಗ ಬರ್ತಾ ಇದ್ದಾರೆ, ಹೊರಗಡೆ ಹೋಗಿದ್ರು. ಹಾಯ್ ಲಶ್ವಿಕ್, ಹಾಯ್ ಲಶ್ವಿಕ್. ಅಣ್ಣ ತಪ್ಕೊಳಪ್ಪ, ಅಣ್ಣ ತಪ್ಕೊ, ಸೈಡ್ ಬಾ ಚಿನ್ನು. ಚಿನ್ನ ಹೆಂಗೆ ತಪ್ಕೊಂಡ ನೋಡ್ಬೇಕಿತ್ತು. ನಾಷ್ಟ ಮಾಡ್ತೇನೆ ಆಂಟಿ. ನಿಮ್ಮ ಮನೆಗೆ ನಾವೇ ವೆಲ್ಕಮ್ ಮಾಡ್ತಾ ಇದ್ದೀವಿ. ಅವನು ನೀರು ಕುಡ್ಸಕ್ಕೆ ಹೋಗಿ ಸೆಲ್ಸ್ಕೊಂಡಿದ್ದು. ಹಾಯ್ ಲಶ್ವಿಕ್. ಹಾಯ್. ಅಷ್ಟು ಗೋಡ ಇಲ್ಲ. ಆಯ್ತಾ ಗೋಡ? ನಾನಂತೂ ಇದ್ದೀನಿ. ನಾನು ಮನಿಕೊಂಡು ಅವಳು ಸ್ಯಾರಿ ಪಿನ್ ಮಾಡ್ತಾ ಇದ್ದಾಳೆ. ಹೆಂಗೆ ಚಿನ್ನ, ಹೆಂಗೆ ಮಾಡ್ದಲ್ಲ? ಏನು ಏನು ಹೇಳ್ಬೇಕು ದೊಡ್ಡವರು. ಲಶ್ವಿಕ್ ಹೇಳ್ಬೇಕು ನೀವು ಸಮಾಚಾರನ. ಥ್ಯಾಂಕ್ ಯು. ಕಾಣಿಸ್ತೇನಿಲ್ಲ ಅದು. ಥ್ಯಾಂಕ್ಸ್. ಮಮ್ಮಿಗೆ ನಾನು ಅಕ್ಕನ ಮನೆಗೆ ಹೋದಾಗ ಅಕ್ಕ ಹೊರಗಡೆ ಹೋಗಿದ್ರು. ಸೊ ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಅವಳು ಬಂದಮೇಲೆ ಈ ರೀತಿ ಸ್ಯಾರಿ ಡ್ರಾಪಿಂಗ್ ಮಾಡಿಸ್ಕೊಳ್ತಾ ಇದ್ದೀನಿ. ಅಂದರೆ ಸೀರೆನೆಲ್ಲ ಯಾವ ರೀತಿ ನಾವು ಉಟ್ಕೊಳ್ತೀವಿ ಅದೇ ರೀತಿನ ಪಿನ್ ಮಾಡ್ಕೊಬಿಟ್ಟು ಮೊದಲೇ ಸೆಟ್ ಮಾಡಿ ಇಟ್ಕೊಬಿಡೋದು. ಸೊ ಅಕ್ಕ ನನಗೆ ಈ ರೀತಿ ಮೊದಲಿಂದನೂ ನಾನು ಸೀರೆ ಹಾಕೊಳ್ಳೋದಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದೆ ಆವಾಗಲಿಂದನೂ ನಮ್ಮ ಅಕ್ಕನೇ ನನಗೆ ಸೀರೆ ಉಡಿಸ್ತಾ ಇದ್ದಿದ್ದು. ಮದುವೆ ಆದಮೇಲೆ ಈ ರೀತಿ ಸ್ಯಾರಿ ಎಲ್ಲ ಪಿನ್ ಮಾಡಿಸ್ಕೊಬಿಟ್ಟು ನಾನು ಮನೆಗೆ ತೊಗೊಂಡೋಗಿ ಫಂಕ್ಷನ್ ಇರೋ ಟೈಮಲ್ಲಿ ವೇರ್ ಮಾಡ್ಕೊಳ್ತೀನಿ. ಆವಾಗ ನನಗೆ ಈಸಿ ಆಗುತ್ತೆ ಅಂತ. ಅಂದರೆ ನನಗೆ ಸಿಂಪಲ್ ಸೀರೆಗಳ್ನೆಲ್ಲ ನಾನೇ ಉಟ್ಕೊಳ್ತೀನಿ. ಬಟ್ ಈ ರೀತಿ ಬಾರ್ಡರ್ ಸ್ಯಾರಿ ಆಮೇಲೆ ದಪ್ಪ ದಪ್ಪ ಸ್ಯಾರಿ ಎಲ್ಲ ಇರುತ್ತಲ್ಲ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಒಬ್ಬಳೇ ನೆರಿಗೆಲ್ಲ ಇಟ್ಕೊಂಡು ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ, ಸೊ ಹಾಗಾಗಿ ಅಕ್ಕನೇ ಈ ರೀತಿ ಎಲ್ಲ ಪಿನ್ ಮಾಡ್ಕೊಳ್ತಾ ಇದ್ದಾಳೆ. ಇದನ್ನು ನಾನು ರಿಸೆಪ್ಷನ್ಗೆ ಅಂತ ಹಾಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ.
ಫೈನಲಿ ಸ್ಯಾರಿ ಎಲ್ಲ ಪಿನ್ ಮಾಡಾಗಿದೆ. ನಮ್ಮ ಅಕ್ಕ ವಿಡಿಯೋ ಏನಕ್ಕೆ ಮಾಡ್ತಾ ಇಲ್ಲ ಅಂತ ನೀವು ಕೇಳ್ತಾ ಇದ್ರಿ ಅಲ್ವಾ. ಸೊ ಅಕ್ಕ ಬ್ಯೂಟಿಷಿಯನ್ ಕೋರ್ಸ್ ಅಂದರೆ ಅದು ಟ್ರೈನಿಂಗ್ ಹೋಗ್ತಾ ಇದ್ಲು, ಅದು ಕಂಪ್ಲೀಟ್ ಆಗಿದೆ. ಆ್ಯಂಡ್ ಮೇಕಪ್ ಕೋರ್ಸ್ಗೆ ಹೋಗ್ತಾ ಇದ್ಲು, ಅದು ಕೂಡ ಕಂಪ್ಲೀಟ್ ಆಗಿದೆ. ನಿಮ್ಗೆ ಏನಾದರೂ ಎಂಕ್ವೈರೀಸ್ ಇದ್ದರೆ ಪ್ಲೀಸ್ ಅವ್ಳನ್ನ ಕಾಂಟ್ಯಾಕ್ಟ್ ಮಾಡಿ. ಅಫೋರ್ಡೆಬಲ್ ಪ್ರೈಸಲ್ಲಿ ನಿಮಗೆ ಪ್ರತಿಯೊಂದನ್ನು ಮಾಡಿಕೊಡ್ತಾಳೆ. ಆ್ಯಂಡ್ ನನಗೂ ಮೇಕಪ್ ಕೋರ್ಸ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಲಿಶು ಇನ್ನೂ ಚಿಕ್ಕ ಪಾಪು ಇರೋದ್ರಿಂದ ನಾನು ಹಾಗಾಗಿ ಕೋರ್ಸ್ಗೇನು ಜಾಯ್ನ್ ಆಗಲಿಲ್ಲ. ಸೊ ಅಪ್ಕಮಿಂಗ್ ಡೇಸಲ್ಲಿ ನೋಡೋಣ, ಫ್ರೀ ಆದಾಗ ನಾನು ಕೂಡ ಮೇಕಪ್ ಕೋರ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಫೈನಲಿ ಈ ಸ್ಯಾರಿನ ನಾನು ರಿಸೆಪ್ಷನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ಯಾರಿ ಅದು ನಾನೇ ಉಟ್ಕೊಳ್ಬೋದು, ಅಂದರೆ ಒನ್ ಪಿನ್ ಮಾಡ್ಕೊಳ್ತೀನಲ್ವ, ಸೊ ಈಸಿಯಾಗಿ ನಾನೇ ಉಟ್ಕೊಳ್ಬೋದು. ಹಾಗಾಗಿ ಆ ಒಂದು ಸ್ಯಾರಿ ನಾನು ಪಿನ್ ಮಾಡಿಸ್ಕೊಳ್ತಾ ಇಲ್ಲ. ಸೊ ಇದಾಗಿದೆ. ಆ್ಯಂಡ್ ನಾನು ಐಬ್ರೋಸ್ ಕೂಡ ಮಾಡಿಸ್ಕೊಳ್ಬೇಕಾಗಿತ್ತು. ಅಕ್ಕ ನಾನೇ ಮಾಡ್ತೀನಿ, ನಾನೆಲ್ಲ ಕಲ್ತಿದ್ದೀನಲ್ವ, ಬಾ ನಾನೇ ಐಬ್ರೋಸ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ಲು. ಸೊ ಹಂಗಾಗಿ ಇವತ್ತು ಫಸ್ಟ್ ಟೈಮ್ ನಮ್ಮ ಅಕ್ಕನ ಹತ್ರ ಐಬ್ರೋಸ್ ಮಾಡಿಸ್ಕೊಳ್ತಾ ಇದ್ದೀನಿ. ನಿಜ ಭಯ ಆಗ್ತಾಯಿತ್ತು, ಯಾಕಂದರೆ ನನಗೆ ದಪ್ಪ ಐಬ್ರೋ ಇದ್ರೇ ಸರಿ, ಇಲ್ಲ ಅಂತ ಅಂದರೆ ನಾನು ನಿಜವಾಗ್ಲೂ ಚೆನ್ನಾಗೇ ಕಾಣಿಸೋದಿಲ್ಲ ಸಣ್ಣ ಏನಾದರೂ ಐಬ್ರೋಸ್ ಮಾಡಿಬಿಟ್ರೆ. ಸೊ ಹಂಗಾಗಿ ಅಕ್ಕನ ಕೈಲಿ ಸ್ವಲ್ಪ ಭಾರ ಎಲ್ಲ ಆಗ್ತಾಯಿದ್ದೀನಿ. ದೇವರೇ ನಿನ್ನ ಮೇಲೆ ಚೆನ್ನಾಗಿ ಕಾಣಿಸಿದ್ರೆ ಸಾಕು ಅಂತ ಹೇಳ್ತಾ ಇದ್ದೆ ನಮ್ಮ ಅಕ್ಕನಿಗೆ. ನೀವು ಹೇಳ್ಬೋದು ನೀವೇ ನಿಮ್ಮ ಅಕ್ಕನ ನಂಬಲ್ವಾ ಅಂತ. ಬಟ್ ಆದರೆ ನಾನು ಮೇಕಪ್ ಬಗ್ಗೆ ಅವಳು 2 ಮಾತು ಎಲ್ಲ ಅಷ್ಟು ಚೆನ್ನಾಗಿ ಅವಳು ಮೇಕ್ ಓವರ್ ಮಾಡಿಕೊಡ್ತಾಳೆ. ಆ್ಯಂಡ್ ಸೀರೆ ಡ್ರಾಪಿಂಗ್ ಆಗಿರ್ಬೋದು ಅದೆಲ್ಲ ಚೆನ್ನಾಗಿ ಮಾಡ್ತಾಳೆ. ಐಬ್ರೋಸ್ ನಾನು ಯಾವತ್ತೂ ಅವಳನ್ನ ಮಾಡಿರೋದು ನೋಡಿರಲಿಲ್ಲ. ಸೊ ಹಂಗಾಗಿ ನನ್ನ ಮೇಲೆ ಟ್ರಯಲ್ ಮಾಡಿದರು, ಅಂದರೆ ಟ್ರಯಲ್ ಅಂತ ಏನಲ್ಲ, ಅದು ತುಂಬ ಜನಕ್ಕೆ ಮಾಡಿದ್ದಾಳೆ. ಬಟ್ ನಾನು ಫಸ್ಟ್ ಟೈಮ್ ಮಾಡಿಸ್ಕೊಳ್ತಾ ಇರೋದ್ರಿಂದ ನಂಗೆ ಸ್ವಲ್ಪ ಭಯ ಆಗ್ತಾಯಿತ್ತು. ಬಟ್ ಆದರೂ ಧೈರ್ಯ ಮಾಡಿ ಕೂತ್ಕೊಂಡೆ, ಎಲ್ಲ ಕಲ್ತಿದ್ದಾಳಲ್ಲ, ಸೊ ಓಕೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಹೇರ್ ಕಟ್ ಕೂಡ ಮಾಡ್ತಾಳೆ. ಬಟ್ ಆದರೆ ನಾನು ಸ್ಪಿನ್ನಲ್ಲಿ ಹೇರ್ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದಿರೋದ್ರಿಂದ ಹೇರ್ ಕಟ್ಟಿಂಗ್ ಏನು ಮಾಡಿಸ್ಕೊಳ್ಳಿಲ್ಲ. ಸೊ ನಮ್ಮ ಆಂಟಿಯವರೆಲ್ಲ ಮಾಡಿಸ್ಕೊಳ್ತಾರೆ. ಗಿನ್ನಿರೋದು ಮಾರ್ಕಿಲ್ಲಿ ಹೆಂಗೆ ಉಳ್ಗಾಯ್ತು. ಅದು ಚಿಂಟು ಗಿಂದಿರೋದು, ನನ್ನ ಕೆನೆ ಮೇಲೆ ಐತಲ್ಲ ಆ ಮಾರ್ಕ್. ಚಿಂಟು ಚಿಕ್ಕ ಪಾಪು ಇದ್ನಲ್ಲ ಅವಾಗ ಹಿಂಡಿರೋದು. ಏನೋ ಬರ್ತಲ್ಲ ಮೆಡಿ ಮಾರ್ಕ್ ಏನೋ ಅದು ಅದನ್ನ ಹಚ್ಚಿ ಹೋಗ್ಸತ್ತಾನೆ. ಚಿನ್ನ ಮೊದಲು ಹೋಗ್ಬೇಡ ಚಿನ್ನ ನೀನು. ಆನಲ್ಲ ಐತಲ್ಲ ಇಷ್ಟು ಚೆನ್ನಾಗಿರೋದು ಬಿಡು ಅಂತಿದ್ಯಾ ನೋಡಿ. ಅವಳದು ಎಷ್ಟು ಪ್ರೈಸ್ ಐತಲ್ಲೇ ನೋಡು. ಚಿನ್ನು 2625, 2,000 ರೂಪಾಯಿ ಚಿನ್ನು. ಇದು ನಿಮಗೆ ಅಮೌಂಟ್ ಗೊತ್ತಾಗಲ್ವಾ ಎಷ್ಟು ಅಂತ. ಇಷ್ಟು ಚೆನ್ನಾಗಿ ಅದು ಪೋತಿಸಲ್ ತಂದಿದ್ದು. ಪೋತಿಸಲ್ ತಗೊಂಡಿರೋದಂತೆ. ಕೋತಿ ಅಲ್ಲ ಕಣೆ, ಪೋತಿಸು. ಮತ್ತೆ ಇಲ್ಲಿ ಇದು ಎಷ್ಟು ವರ್ಕ್, ಹ್ಯಾಂಡ್ ವರ್ಕ್ ಇದು ಚಿನ್ನು. ಕೋಟ್ ಎಲ್ಲ ಇದೆ ನಿನಗೆ, ಬ್ಲೇಸರ್ ಥರ ಸಖತ್ತಾಗಿ ಕಾಣಿಸ್ತೀವಿ ಚಿನ್ನು. ಇಲ್ಲಿ ಯಾವ ಥರ ಗೊತ್ತಾ, ಇಲ್ಲಿ ಹಿಂಗೆ ಹಾಕೊಳ್ಳೋದು, ಇದು ಫ್ರಂಟ್ ಹಿಂಗೆ ಬರುತ್ತೆ, ಅದು ಹಿಂಗೆ ಬರುತ್ತೆ. ಇಲ್ಲಿ ಉಕ್ಸ್ ಕೊಟ್ಟವ್ರು, ಇಲ್ಲಿ ಉಕ್ಸು ಕೊಟ್ಟವ್ರಾ? ಹಿಂಗೂ ಹಾಕೋಬೋದು ಚಿನ್ನು, ಇಲ್ಲಾಂದರೆ ಉಕ್ಸು ಇಲ್ಲ. ಅಯ್ಯೋಯ್ಯೋ ಏನಾಗಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಚಿನ್ನು. ಅದಕ್ಕೆ ಹೇಳೋದು ಮನೇಲಿ ಹೆಣ್ಮಕ್ಳುಗಳಿಗೇನೆ ಚೆಂದ ಬಟ್ಟೆ ಕೊಡ್ತೀವಿ. ನಮಗೆ ಸಿಕ್ಕಿರ್ಲಿಲ್ಲ ಅಲ್ವಾ ಅವಾಗ. ಏನು ಸಕ್ಕದಾಗೈತೆ ಇದು. ರಿಸೆಪ್ಷನ್ಗೆ ಚೆನ್ನಾಗಿ ಕಾಣಿಸುತ್ತೆ ಚಿನ್ನು. ನೋಡು ಇಲ್ಲಿ ಏನಾಗೈತೆ ಬಟ್ಟೆ ನಿನ್ಗೆ ಇಷ್ಟು ಚೆನ್ನಾಗಿರೋ ಬಟ್ಟೆನ ಬೇಡ ಅಂತವಳಲ್ಲ. ಇಲ್ಲಿ ನೋಡು ಕನ್ನಡಿ ನೋಡು ಚಿನ್ನು. ನೀನು ಮಮ್ಮಿ ಮ್ಯಾಚಿಂಗ್ ಆಯ್ತೀರಾ ಇವತ್ತು ಗೊತ್ತಾ ಚಿನ್ನು. ನಂದು ಬ್ಲೌಸ್ ಕಲರ್ ಚಿನ್ನು ಇದು. ನಾನು ನೀನು ಮ್ಯಾಚಿಂಗ್ ಆಯ್ತೀವಿ. ಇಲ್ಲಿ ಈ ಕಲರು ಪರ್ಪಲ್ ಕಲರ್ ನಂದು ನಿಂದು ಮ್ಯಾಚಿಂಗ್ ಆಗುತ್ತೆ. ಬಾಯ್ಲಿ ಪಪ್ಪಲ್ ತೋರ್ಸೋಣ. ಮೈ ಪಪ್ಪ ಹೂ ಅಂದ್ರೆ ಹಾಕತ್ಯಾ. ಇದು ಹೆಂಗೈತೆ ರೀ ಇದು ಬಟ್ಟೆ? ಚೆನ್ನಾಗಿದ್ದ ಚೆನ್ನಾಗಿಲ್ಲ ಅಂತ ಚೆನ್ನಾಗೈತೆ. ಮತ್ತೆ ಪುಟಾಣಿ ಎಲ್ಲ ಹಾಕತ್ಯಾ ನೋಡಿ ಎಷ್ಟು ಚೆನ್ನಾಗಿ ಹ್ಯಾಂಡ್ ವರ್ಕ್ ಎಲ್ಲ ಐತೆ. ಬೇಡ ನೋಡ್ತಾ ನಿಮ್ಮಗ್ನೆ ಚೆನ್ನಾಗೈತಾ ಲಿಶಾಂತ್? ಹಾಕೊಡಲ್ವಾ? ಬೇಡ ಬಿಡು ಕ್ಯಾನ್ಸರ್.
ಲಿಶಾಂತ್ ಕಾಕೆ ಏನಾಗದೆ ಅಂತವನೆ. ಇನ್ನೊಂದು ಹಾಕಬೇಕದನ್ನ ನಮ್ಗೆ ಸಿಗಲ್ಲ ಹಿಂಗೆ. ಎಷ್ಟೊಂದು ಬಟ್ಟೆಗಳಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ. ಬಟ್ಟೆ ಎಲ್ಲ ಬಟ್ಟೆ ಚೆನ್ನಾಗೈತೆ. ಮಕ್ಳಿಗೆ 2004 ಅಂದ್ರೆ ಬ್ಯಾಕ್ ಸೈಡ್ ಚಿನ್ನು ನನ್ನ ಸೀರೆ ಕಲರು ಇದಾ, ಇದು ಚೆನ್ನಾಗೈತೆ. ಇದು ಬೇಕಂತ ಈ ಫ್ರಾಕ್ ಬೇಕಾ? ಇದು ಬೆಳಿಗ್ಗೆ ಹಾಕೋ, ರಾತ್ರಿ ಅದನ್ನ ಹಾಕೋ. ರಾತ್ರಿ ಅದು ಫುಲ್ ಮಿಂಚಿಂಗು, ಮಿನಿ 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 ಇದು ಬೇಕಂತೆ ಅವಳಿಗೆ. ಆಯ್ತು ಇಟ್ಕೋ ಹಿಂಗೆ ನೋಡಿ. ಇದು ಫುಲ್ ಉದ್ದ ಇಲ್ವಾ? ಓಕೆ. ಅವ್ನು ಫೀಲ್ ಮಾಡ್ತಿರೋದು ನೋಡು. ಅವನು ಪುಟಾಣಿ ಹಿಂಗೆ ಹೋಗೋಣ. ಹಿಂಗೆ ಏರ್ ಬಂಡ್ ಹಾಕೊಂಡು ಹೆಣ್ಮಕ್ಳಿದ್ರೆ ಸರಿ, ಏರ್ ಬಂಡ್ ಹಾಕೊಂಡು ಓಡಾಡ್ಬೋದು. ಬಾ ಪುಟಾಣಿ ಬಾ. ಸೂಪರ್ ನಿಶಾಂತ್, ಸೂಪರ್ ಸೂಪರ್. ಈಗ ನಾನು ಹಾಕಲ್ಲ, ಉಲ್ಟಾ ಹಾಕೊಂಡಿದ್ಯಾ? ಅಲ್ಲಿ ಗುಮ್ಮ, ಅಲ್ಲಿ ಗುಮ್ಮ ಬರಲ್ಲ. ಆ ಪಕ್ಕದ ಮನೆಗೆ ಹೋಗೋಣ. ಇಲ್ಲಿ ನಿಶಾಂತ್, ಅಲ್ಲಿ ಕೃಷ್ಣ ತಾತ ಇಲ್ಲ, ಅಲ್ಲಿ ಕೃಷ್ಣ ತಾತ ಬತ್ತ ತಾತ ಇಲ್ಲ, ಕೃಷ್ಣ ತಾತ ತಾತ ಗೊತ್ತಾ ನಿಂಗೆ? ನಿಶಾಂತ್ ಅಲ್ಲಿ ಬತ್ತ ತಾತ, ಅಲ್ಲಿ ಅಲ್ಲಿ ತಾತ, ಅಲ್ಲಿ ನಿಮ್ ತಾತನ ಅಜ್ಜಿ ಅಲ್ಲ, ರಾಜಿ ಅಜ್ಜಿ ಅಲ್ಲ, ಅಜ್ಜ ರಾಜಿ ಅಜ್ಜಿ ಅಲ್ಲ, ಅಜ್ಜಿ ಅಜ್ಜಿ ಅಲ್ಲ. ಈಗ ಸೋನು ಹತ್ರ ಐಬ್ರೋ ಮಾಡಿಸ್ಕೊಂಡೆ, ಚೆನ್ನಾಗಿ ಮಾಡಿದ್ದಾಳೆ. ಭಯ ಇದ್ದೇ ಇರುತ್ತೆ, ಯಾರಿಗಾಗ್ಲೂ ಭಯ ಆಗೇ ಆಗುತ್ತೆ. ಸೊ ಚೆನ್ನಾಗಿ ಮಾಡಿದ್ದಾಳೆ ಐಬ್ರೋ. ನಂಗೆ ಈ ಥರ ದಪ್ಪ ಇದ್ರೇ ಸರಿ, ಸಣ್ಣ ಇದ್ರೆ ನನಗೆ ಅಂದರೆ ನಂದು ರೌಂಡ್ ಫೇಸ್ ಅಲ್ವಾ, ಸೊ ಐಬ್ರೋಸ್ ದಪ್ಪ ಇದ್ರೆ ಚಂದ, ಸಣ್ಣ ಇದ್ರೆ ಅಷ್ಟಾಗಿ ಕಾಣಿಸಲ್ಲ. ಹೇರ್ ಕಲರ್ ಮಾಡಿಸ್ಬೋದು. ಮ್ಯಾಗಿ ತರಕ್ಕೆ ಅಂತ ಹೋಯ್ತವ್ರೆ. ಲಿಶಾಂತ್ ನನ್ನ ಹುಡುಕ್ತಾವನು, ಎಲ್ಲವಳೆ ನಮ್ಮಮ್ಮ ಅಂತ. ಬಾಯ್. ಸುಮ್ಮನೆ ಅಳ್ತಾನೆ, ಬೇಡ ಕರ್ಕೋಗು. ಅಳ್ತಾನೆ ಕಣೆ, ಕರ್ಕೋಗು. ಇಬ್ಬರು ಚಪ್ಪಲಿ ಕಿತ್ತಾಡ್ತಾವ್ರೆ. ಲಕ್ಷ್ಮಿಕೂ ಚಿನ್ನು, ನನ್ಗೆ ಆ ಚಪ್ಪಲಿ ಕೊಡು, ನೀನು ಈ ಚಪ್ಪಲಿ ಬೇಕು ಅಂತ. ಅಯ್ಯೋ ಸಾರಿ, ಎಕ್ಸ್ಚೇಂಜ್ ಮಾಡಿಕೊಂಡು ಸ್ಲಿಪ್ಪರ್ನ. ಅವ್ರೆ ಅಂಗಡಿಗೆ, ಇಲ್ಲೇ ಇರೋದು ಅಂಗಡಿ, 1-2 ಮನೆ ಬಿಟ್ಟರೆ ಅಂಗಡಿ ಇದೆ.
ನಾನು ಜೊತೇಲಿ ಹೋದರೆ ಹೇಳ್ತೇನೆ ಎತ್ಕೊ ನನ್ನ ಅಂತ. ಈಗ ಅವಳ ಜೊತೆ ಕೊಟ್ಟು ಕಳಿಸಿದ್ದಕ್ಕೆ ಆರಾಮಾಗಿ ಹೋಯ್ತವನೆ. ನಾನೇನಾದರೂ ಜೊತೆಲಿದ್ದರೆ ನಾನೇ ಕ್ಯಾರಿ ಮಾಡಬೇಕು ಅವನ್ನ. ಇಲ್ಲ ಬರಲೇ ಇಲ್ಲ ಅವರು. ಬಂದು ನೋಡಿ ಏನು ಹಿಡ್ಕೊಬತ್ತವನೇ ಬಿಕ್ಕಿ ತಿಂಗಿ ಕೊಡುಮಗ್ನೆ ಕೊಡಮ್ಮ ಕೊಟ್ಬಿಡಪ್ಪ ಕೊಡ್ತಾನೆ. ಓ ಗುಡ್ ಬಾಯ್ ಬಿಟ್ಟಣಿ ನೀವು ಅವನಿಗೆ. ಏನದು ಚಿಂದಿ. ಸೊ ಇಪ್ಪಿ ತಂದಿದ್ದಾರೆ ನೂಡಲ್ಸ್. ಲಿಪ್ ಮೇಲೆ ಯಾಕೋ ಪಿಂಪಲ್ಸ್ ಜಾಸ್ತಿ ಐತೈತೆ. ಇಲ್ಲ ಸ್ವೆಟ್ ಜಾಸ್ತಿ ಇಲ್ಲಿ ಮತ್ತೆ ಮೂಗ್ ಮೇಲೆ ಆಯ್ತೈತೆ ಅಲ್ವಾ ಸ್ವೆಟ್ಟು, ಅಲ್ಲೇ ಪಿಂಪಲ್ಸ್ ಐತೈತೆ ನೋಡಿ. ಏನೋ ಎಷ್ಟು ಬರ್ತದ ದಪ್ಪ ಇಲ್ಲದೆ. ಮೊದಲು ನಾವು ತಿನ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ದಪ್ಪ ಬರ್ತಾ ಇತ್ತು ಪ್ಯಾಕೆಟ್. ಒಬ್ಬರು ಒಂದು ಜಾಸ್ತಿನೇ ಆಗೋದು. ಅಕ್ಕ ಮ್ಯಾಗಿ ಎಲ್ಲ ಮಾಡಾದ್ಮೇಲೆ ತಿನ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಅಂದರೆ ರಿಸೆಪ್ಷನ್ಗೆ ಲೇಟ್ ಆಗಿಬಿಡುತ್ತೆ ನಾವು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗೋಷ್ಟರಲ್ಲಿ ಅಂತ. ಸೊ ಅಕ್ಕನ ಮನೇಲಿ ಇದ್ದಾಗಲೇ 3 ಗಂಟೆ ಆಗೋಗಿತ್ತು. ಸೊ ಹಾಗಾಗಿ ನಾನು ಮತ್ತು ಮಹಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಇದಾದಮೇಲೆ ಏನಾಯಿತು ಅಂತ ನಾನು ನೆಕ್ಸ್ಟ್ ಡೇ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ನಾನು ಇನ್ಮೇಲೆ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಆ್ಯಂಡ್ ಮೇಕಪ್ ವ್ಲಾಗ್ ಕೇಳ್ತಾ ಇದ್ದೀರಾ. ಸೊ ಮೇಕಪ್ ವ್ಲಾಗ್ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ, ಅದ್ರ ವ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಲವ್ ಯು ಆಲ್, ಬಾಯ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಏಟು ಮಮ್ಮಿ ಅಂತೆ ನೋಡಿ. ಮ್ಯಾಗಿಗೆ ಈ ಥರ ಒಗ್ಗರಣೆ ಕೊಡ್ತು. ಸಪ್ರೇಟ್ ಒಗ್ಗರಣೆ ಕೊಟ್ಬಿಟ್ಟು ಮ್ಯಾಗಿ ಮಾಡ್ತಾವ್ರೆ ಇವರು. ಇಪ್ಪಿ ಮಾಡ್ತಿದ್ದಾರೆ. ನಿನಗೇನೆ ಲಕ್ಷ್ಮಿ.